ಎವ್ರಿ ಒನ್ಸ್ ಇನ್ ಅ ವೈಲ್ ನಾನು ಈ ಪರ್ಟಿಕ್ಯುಲರ್ ರೀತಿಯ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೇನೆ. ನೀವು ಎಂತಕ್ಕೆ ಬೇಸಿಕ್ಸನ್ನು ಕಲಿಬೇಕು ಅಂತೇಳಿ. ಸೊ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ಪುನಃ ಒಂದು ಸರಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಎಂತಕ್ಕೆ ಬೇಸಿಕ್ ಕಲಿಯೋದುಂಟಲ್ಲ ಇಂಪಾರ್ಟೆಂಟ್, ಎಸ್ಪೆಷಲಿ ಈಗ ಎಲ್ಲ ವಿಷಯಗಳು ವೈಬ್ ಕೋಡ್ ಮಾಡ್ತಾರೆ. ಸೊ ಹಾಗಾಗಿರೋದ್ರಿಂದ ಎಂತಕ್ಕೆ ಬೇಸಿಕ್ ಕಲಿಯೋದು ಇಂಪಾರ್ಟೆಂಟ್ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಆ್ಯಸ್ ಯೂಶ್ವಲ್ ನಾವು ವೈಬ್ ಕೋಡಿಂಗ್ ಬಗ್ಗೆ ಮಾತಾಡಲೇಬೇಕು. ಸೊ ಬೇಸಿಕಲಿ ವೈಬ್ ಕೋಡ್ ನೀವು ಮಾಡ್ತಾ ಇದ್ದರೆ ನೀವು ಅಂಡರ್ಸ್ಟ್ಯಾಂಡ್ ಆಗಬೇಕಾದನೆಂತ ಅಂತ ಹೇಳಿದರೆ, ಶಾರ್ಟ್ಲಿ ನೀವು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ಗಳು ಡೆವಲಪ್ ಮಾಡ್ತೀರಿ. ಸಿಂಪಲ್ HTML ಪೇಜ್ ಆಗ್ತದೆ, ಕೆಲವು ಬ್ಯಾಕ್ ಎಂಡ್ ಸಹ ಮಾಡ್ಬೋದು, ಕೆಲವರು ಅಡ್ವಾನ್ಸ್ ಲೆವೆಲಲ್ಲಿ ಮೊಬೈಲ್ ಆ್ಯಪ್ಸ್ ಸಹ ಮಾಡ್ತಾರೆ. ಬಟ್ ಒಂದು ಕಂಪೆನಿ ನಿಮ್ಮನ್ನು ಹೈರ್ ಮಾಡ್ತಾರಲ್ಲ, ಒನ್ಸ್ ದೇ ಹೈರ್ ಯು, ದೆನ್ ಎಂತಾಗ್ತದೆ ಅಂತ ಹೇಳಿದರೆ ಅವರು ನಿಮ್ಮ ಹತ್ರ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಶಾರ್ಟ್ಲಿ ನೀವು AI ಯೂಸ್ ಮಾಡ್ಬೋದು. ಏನು ಕಂಪೆನೀಸ್ಗಳು ನಿಮಗೆ AI ಯೂಸ್ ಮಾಡದೆ ನೀವು ಬೈ ಹಾರ್ಟ್ ಮಾಡಿಕೊಂಡು ನೀವು ಮಾಡಿ ಅಂತೇಳಿ ಹೇಳೋದಿಲ್ಲ ಅವರು. ಓಕೆ, ಅವ್ರು ನಿಮಗೆ ಎಲ್ಲ ಲೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ AI ಟೂಲ್ಗಳನ್ನು ಕೊಡ್ತಾರೆ ವಿತ್ ಪ್ರೋ ಸಬ್ಸ್ಕ್ರಿಪ್ಷನ್ ಇನ್ ಇಟ್, ಸೊ ದ್ಯಾಟ್ ಒಳ್ಳೆ AI ನೀವು ನಿಮ್ಮ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೋದು ಇನ್ ಆರ್ಡರ್ ಟು ಕೋಡ್ ಅಂತೇಳಿ. ಸೊ ದ್ಯಾಟ್ ಒಳ್ಳೆ ಫಾಸ್ಟಾಗಿ ಕೋಡ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ. ಬಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾದದ್ದು ಎಂತ ಅಂತೇಳಿದರೆ, ಈ ಎಲ್ಲ ಟೂಲ್ಸ್ಗಳು ಒಂದು ಕೆಲವು ರೀತಿಯ ಬಾಯ್ಲರ್ ಪ್ಲೇಟ್ ಅಥವಾ ಒಂದು ಲೆವೆಲ್ ತನಕ ಇಟ್ ಕ್ಯಾನ್ ಹೆಲ್ಪ್ ಯು. ಒಂದು ಸರಿ ಆ ಲೆವೆಲ್ ಕ್ರಾಸ್ ಆದ ನಂತರ ಎಲ್ಲ ವಿಷಯಗಳ ವರ್ಕ್ ಆಗೋದು ಹೇಗೆ ಅಂತೇಳಿದರೆ, ನಿಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಆಗ್ತದೆ ಅದರ ಮೇಲೆ ವರ್ಕ್ ಆಗೋದು. ಸೊ ಬೇಸಿಕಲಿ ನೀವು ಒಂದು ವಿಷಯವನ್ನು ಕಲಿಯುವಾಗ ಅದರ ಬೇಸಿಕ್ಸನ್ನು ಕರೆಕ್ಟಾಗಿ ಕಲಿತ್ರೆ ಎಂತಾಗ್ತದೆ ಅಂತೇಳಿದರೆ, ನಿಮಗೆ ಒಂದು ಬೇಸ್ ಲೆವೆಲಿಂದ ಆ ಪರ್ಟಿಕ್ಯುಲರ್ ಟೆಕ್ನಾಲಜಿಯ ಬಗ್ಗೆ ನಾಲೆಜ್ ಸಿಗ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೀವು HTML CSS ಮತ್ತು ಜಾವಾಸ್ಕ್ರಿಪ್ಟನ್ನು ಕರೆಕ್ಟಾಗಿ ಕಲಿತ್ರೆ, ಇದು ವೆಬ್ ಡೆವಲಪ್ಮೆಂಟ್ ಇದು ಬೇಸಿಕ್ಸ್. ಇದನ್ನು ನೀವು ಕರೆಕ್ಟಾಗಿ ಕಲಿತ್ರೆ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಒಂದು ಅಪ್ಲಿಕೇಶನ್ ಉಂಟಲ್ಲ ಎಕ್ಸಿಕ್ಯೂಟ್ ಆಗ್ತದೆ, ಮತ್ತು ಯಾವ ರೀತಿ ಒಂದು ಅಪ್ಲಿಕೇಶನ್ ಅಂತೇಳಿದ್ರೆ ವೆಬ್ಸೈಟ್ ಬಗ್ಗೆ ಮಾತಾಡ್ತಿರೋದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೊಬೈಲ್ ಅಪ್ಲಿಕೇಶನ್ ಆ್ಯಂಡ್ ಆಲ್. ಸೊ ಯಾವ ರೀತಿ ಒಂದು ವೆಬ್ಸೈಟ್ ಎಕ್ಸಿಕ್ಯೂಷನ್ ಆಗ್ತದೆ ಮತ್ತು ಯಾವ ರೀತಿ ಅದು ಡಿಸ್ಪ್ಲೇ ಆಗ್ತದೆ ಅಂತೇಳಿ. ಆವಾಗ ನೀವು ಶಾರ್ಟ್ಲಿ AI ಯೂಸ್ ಮಾಡಿಕೊಂಡು ವೆಬ್ಸೈಟ್ ಬಿಲ್ಡ್ ಮಾಡಿ ಎಂತ ಮಾಡಿದ್ರು ಸಹ, ಇಫ್ ಏನಾದರೂ ಎರರ್ ಬಂದರೆ ಯು ನೋ ವ್ಯಾರ್ ಥಿಂಗ್ಸ್ ಮೈಟ್ ಗೋ ರಾಂಗ್ ಅಂತೇಳಿ. ಕೆಲವು ಕಡೆ ಕೆಲವು ವಿಷಯಗಳು ರಾಂಗ್ ಆಗುವಾಗ ಆವಾಗ ನೀವು ಮ್ಯಾನ್ಯುಯಲ್ ಆಗಿ ಡಿಬಗ್ ಮಾಡಬೇಕಾಗ್ತದೆ, ಎಲ್ಲಿ ಎಂತ ರಾಂಗ್ ಆಯಿತು ಅಂತೇಳಿ. ಸೊ ಈ ರಾಂಗ್ ಆದದನ್ನು ಸರಿ ಮಾಡಲಿಕ್ಕೆ ಉಂಟಲ್ಲ AI ಹೆಲ್ಪ್ ಮಾಡೋದು ಉಂಟಲ್ಲ, ಶಾರ್ಟ್ಲಿ ಒಂದು ಲೆವೆಲ್ ತನಕ ಮಾಡ್ತದೆ ನಾನು ಆಗ ಹೇಳಿದಾಗೆ. ಬಟ್ ಒಂದು ಸರಿ ನೀವು ಆ ಲೆವೆಲನ್ನು ಕ್ರಾಸ್ ಮಾಡಿದ ನಂತರ ಶಾರ್ಟ್ಲಿ ನಿಮಗೆ AI ಉಂಟಲ್ಲ ಹೆಲ್ಪ್ ತಗೊಳ್ಳಿಕ್ಕೆ ಆಗೋದಿಲ್ಲ. AI ರಾಂಗ್ ಆನ್ಸರ್ಸ್ಗಳನ್ನು ಕೊಡ್ತದೆ. ಆವಾಗ ನಿಮ್ಗೆ ಗೊತ್ತಾಗ್ತದೆ AI ಉಂಟಲ್ಲ ಇಟ್ಸ್ ನಾಟ್ ದ್ಯಾಟ್ ಅಷ್ಟು ಅಡ್ವಾನ್ಸಲ್ಲಿ ಮುಟ್ಲಿಲ್ಲ ಇನ್ನೂ ಸಹ ಅಂತೇಳಿ. ಮೇ ಬಿ ಇನ್ ಫ್ಯೂಚರ್ ಅದು ಅಡ್ವಾನ್ಸ್ ಮುಟ್ಬೋದು, ಅಥವಾ ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ನಾಟ್. ಎಂತಕ್ಕಂತೇಳಿದರೆ ಇಫ್ ಅಡ್ವಾನ್ಸಿಗೆ ಮುಟ್ಟೋದಾಗ್ತಿದ್ರೆ ಇಷ್ಟರ ತನಕ ಅದು ಹೋಗಿ ಆಗ್ತಿತ್ತು. ಏನು ಹೊಸತು ವಿಷಯ ಇನ್ವೆಂಟ್ ಆಗಲಿಲ್ಲ AI ವಿಷಯದಲ್ಲಿ. ಮಾಡೆಲೆಲ್ಲ ಹೊಸತೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ, ಬಟ್ ಏನಾದರೂ ಅದೇ ಲೆವೆಲಲ್ಲಿ ಉಂಟು AIಗಳು. ಸೊ ಹಾಗಾಗಿರೋದ್ರಿಂದ ನಿಮ್ಮ ಹತ್ರ ಬೇಸಿಕ್ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಎರರನ್ನು ಡಿಬಗ್ ಮಾಡಿಕೊಂಡು ಫಿಕ್ಸ್ ಮಾಡಲಿಕ್ಕೆ ಆಗ್ತದೆ. ಇದು ನಾನು ಜಸ್ಟ್ ವೆಬ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು. ಬಟ್ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೇಳಿದರೆ ಇದರಲ್ಲಿ ವೆಬ್ ಡೆವಲಪ್ಮೆಂಟ್, ನೆಟ್ವರ್ಕಿಂಗ್, ಕ್ಲೌಡ್, ಡೆವಾಪ್ಸ್ ಎಲ್ಲ ವಿಷಯಗಳ ಬಗ್ಗೆ ಬೇಸಿಕ್ ನಾಲೆಜ್ ನಿಮ್ಗೆ ಇರಬೇಕಾಗ್ತದೆ. ಸೊ ಈಗ ನೀವು ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಕರೆಕ್ಟಾಗಿ ಎಲ್ಲ ವಿಷಯದ ಬಗ್ಗೆ ಬೇಸಿಕ್ಸನ್ನು ಕಾಲೇಜಲ್ಲಿ ಅವ್ರು ಕಲಿಸ್ತಾರೆ. ಓಕೆ, ನೀವು ನಂಬಲಿಕ್ಕಿಲ್ಲ, ಬಟ್ ಕಾಲೇಜಲ್ಲಿ ಆ್ಯಕ್ಚುಲಾಗಿ ಅವ್ರು ನಿಮಗೆ ಬೇಸಿಕ್ಸನ್ನು ಕಲಿಸ್ತಾರೆ. ಬಟ್ ಅದನ್ನು ನೀವು ಪ್ರಾಕ್ಟಿಕಲಾಗಿ ಮೇ ಬಿ ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಲ್ಯಾಪ್ಟಾಪಲ್ಲೇ ಟ್ರೈ ಮಾಡಿಕೊಂಡು ಯು ಕ್ಯಾನ್ ಗೋ ಹೆಡ್ ವಿತ್ ಇಟ್. ಬಟ್ ವಿಷಯ ಅಂತೇಳಿದರೆ ಹೇಗಾದರೂ ಮಾಡಿಕೊಂಡು ಬೇಸಿಕ್ಸನ್ನು ಕರೆಕ್ಟಾಗಿ ಕಲೀರಿ. ಇಲ್ಲದಿದ್ದರೆ ಪ್ರಾಬ್ಲಮ್ ಆಗ್ತದೆ. ಇಫ್ ಎಂತಾದರೂ ಒಂದು ಎರರ್ ಬರುವಾಗ ಅಥವಾ ಹೊಸತು ಎಂತಾದರೂ ಒಂದು ಫೀಚರನ್ನು ನೀವು ಇಂಪ್ಲಿಮೆಂಟ್ ಮಾಡುವಾಗ ಆವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಪ್ರೊಸೀಡ್ ಆಗೋದು ಅಂತೇಳಿ. ಸೊ ಹಾಗಾಗಿರೋದ್ರಿಂದ ಕರೆಕ್ಟಾಗಿ ಬೇಸಿಕ್ ನೀವು ಕಲಿತ್ರೆ ನಿಮಗೆ ಅಂದಾಜಾಗ್ತದೆ ಎಲ್ಲಿ ಎಂತ ರಾಂಗ್ ಆಗಿರ್ಬೋದು ಅಂತೇಳಿ. ಮತ್ತು ನೀವು AI ಹತ್ರ ಯು ಕ್ಯಾನ್ ಆಸ್ಕ್ ಸ್ಪೆಸಿಫಿಕ್ ಕ್ವಶನ್ ಆ ರಾಂಗ್ ಆದ ವಿಷಯವನ್ನು ಫಿಕ್ಸ್ ಹೇಗೆ ಮಾಡ್ಬೋದು ಅಂತೇಳಿ. ಇನ್ಸ್ಟೆಡ್ ಆಫ್ ಜಸ್ಟ್ ಕಾಪಿ ಪೇಸ್ಟಿಂಗ್ ಎರರ್ ಏನಾದರೂ ಬರ್ತದಲ್ಲ ಎರರ್ಸ್ಗಳು, ಅದು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋ ಬದಲು ನೀವು ಥಿಂಕ್ ಮಾಡಿಕೊಂಡು ಅದರ ಹತ್ರ ಕ್ವಶನ್ ಕೇಳ್ಬೋದು. ಸೊ ಹಾಗಾಗಿರೋದ್ರಿಂದ ಇದೊಂದು ಒಳ್ಳೆ ಅಡ್ವೈಸ್, ಬೇಸಿಕನ್ನು ಕರೆಕ್ಟಾಗಿ ಕಲೀರಿ ಅಂತೇಳಿ. ಎಸ್ಪೆಷಲಿ ಈ ಪರ್ಟಿಕ್ಯುಲರ್ AI ಡ್ರಿವನ್ ವರ್ಲ್ಡಲ್ಲಿ ಉಂಟಲ್ಲ ಬೇಸಿಕ್ ನಿಮಗೆ ಗೊತ್ತೇ ಇರಲೇಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.